ಮಾತಾಡಿ ಸರ್ ಏನಾದರೂ. ಈಗ ಸಂದೀಪು ಕೋಕೋನಟ್ಗೆ ಸ್ಪ್ರೇ ಮಾಡದೇ ಇದ್ದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸ್ಪ್ರೇ ಎಲ್ಲ ಇದೆ. ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದರೆ ಸ್ಪ್ರೇ ಮಾಡೋದಕ್ಕೆ ಪ್ರಾಬ್ಲಮ್ ಏನಿಲ್ಲ. ಅದಕ್ಕೆ ಇದರಲ್ಲಿ ಡ್ರೋನದಲ್ಲಿ ಈಗ ಎಲ್ಲ ಕಾಮನ್ ಆಗೋಗಿದೆ. ಅದು ಯಾಕೆ ಮಾಡಿಸ್ಬಾರ್ದು ಅದರಲ್ಲಿ? ಎಲ್ಲರೂ ಒಂದು ಇವ್ರ ಹತ್ರ ಯಾರ ಹತ್ರ ಇರ್ತದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ರೆ ತರಿಸ್ಬಿಡೋಣ ಒಂದು ಸಾರಿ. ಇವ್ರ ತೋಟದಲ್ಲ ಟ್ರಯಲ್ ಮಾಡೋಣ ಆಗುತ್ತಾ ಅಂತ. ಅವಾಗ ಅವರವರೇ ತೊಗೊಂಡೆಲ್ಲ ಸ್ಪ್ರೇ ಮಾಡ್ಕೋತಾರೆ. ಬಟ್ ಎಲ್ಲರೂ ಹೊಡಿಬೇಕು. ಯಾರೋ ಒಬ್ರು ಹೊಡೆದ್ರೆ ನಿಮ್ಮ ತೋಟ ಮಾತ್ರ ಕಂಟ್ರೋಲಲ್ಲಿ ಇರುತ್ತೆ. ಬೇರೆ ಇದೊಂದು 15 ಎಕರೆ ಇದು ನಮ್ಮ ಅಣ್ಣಾರ್ದು, ಇದು ನಮ್ಮದು. ಎಲ್ಲಕ್ಕ ನೀವು ಸಿಂಪಡಣೆ ಮಾಡಿಸ್ತೀವಿ. ಇದು ಬಿಟ್ಟರೆ ಇನ್ನು ಬೇರೆ ಇನ್ನೆಲ್ಲೂ ಅಕ್ಕಪಕ್ಕ ನೋಡಿದ್ರ ಇದ್ರದ್ದೇ ಸಮಸ್ಯೆ. ಫುಲ್ಲು ಎಲೆ ಎಲ್ಲ ಡ್ರೈ ಆಗಿಬಿಡುತ್ತೆ. ನಿಮಗೆ ಫುಡ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಆ ಕ್ಲೋರೋಫಿಲ್ನೆಲ್ಲ ತಿಂದಾಕ್ಬಿಡುತ್ತೆ. ಕೊನೆಗೆ ಈಲ್ಡ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಮೊದಲೆಲ್ಲ ಬರೀ ಬಾರ್ಡ್ರಲ್ಲಿ ಇರ್ತಿತ್ತು. ಈಗ ಸುಳಿ ಗರಿ ಹತ್ತತ್ರ ಹೊರಟೋಗ್ತೀವಿ. ಶನಿವಾರ ಒಂದು ಪ್ರಾಕ್ಟಿಕಲ್ ಮಾಡಿಸ್ತೀವಿ ನೋಡಿ. ಇದು ಒಂದು ಟ್ರಯಲ್ ಪ್ಲಾಟ್ ತಗೊಳ್ಳಿ, ನೋಡೋಣ ಹೆಂಗೆ ಕಂಟ್ರೋಲ್ ಮಾಡ್ಬೋದು. ನೀವು ನಮ್ಮ ಕಾನ್ಫಿಡೆನ್ಸ್ ಬರಬೇಕು. ಪ್ರೈವೇಟ್ ಇದನ್ನೇ ಡ್ರೋನ್ಸ್ಗಳು ಕೊಡ್ತಾರೆ, ಅದಕ್ಕೂ ಚಾರ್ಜಬಲ್ ಟೈಪ್ ಇರುತ್ತೆ. ಅಲ್ಲಿ ಚಾರ್ಜ್ ತಗೊಳ್ಳಿ, ಅವರು ಬಂದು ಸ್ಪ್ರೇ ಮಾಡೋಗ್ಲಿ. ಆ ಥರ ಇದೆ ಪ್ರಾವಿಷನ್ ಇವಾಗ. ಅಲ್ಲ ಇಲ್ಲಿ ಯಾರೂ ಮಾಡಿಲ್ಲ, ಮಾಡಬೇಕಿತ್ತು ನೋಡಿ. ಅವ್ರಿಗೆ ಪ್ರಾಕ್ಟಿಕಲ್ ಆಗಿಲ್ಲ, ಥಿಯರಿ ಆಗಿದೆಯಲ್ಲ. ನನ್ನ ಮರ ಸರಿ ಹೋಗ್ಬೇಕು, ಫಸ್ಟ್ ಸರಿ ಬರಬೇಕು. ಈಗ ಕಾಂಟ್ರಾಕ್ಟ್ ಮಾಡಿಸಿದಾಗ ಇಲ್ಲಾಂದ್ರೆ ಡ್ರೋನ್ ತಗೊಂಡು ಮಾಡ್ತಾ ಇಲ್ಲ. ಫಸ್ಲು ಬರಬೇಕು, ಮರ ಚೆನ್ನಾಗಿರಬೇಕು. ಇಲ್ಲ ನೋಡಿ ಎಷ್ಟು ಸಿವಿಯರ್ ಆಗಿದೆ. ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬಾಳೆಗೆ ಬುಡದ ಹತ್ರ ಟೋಟಲಿ ಎಲ್ಕ ಮಾಡಿಸ್ತೀನಿ. ಈಗ ನಿಮ್ಮನ್ನ ನಾವು ಪ್ರೋಗ್ರೆಸ್ ಇದಕ್ಕೇನು ತೊಂದರೆ ಆಗಲ್ವಾ? ಏನಕ್ಕೆ ಸಿರಿಕಲ್ಚರ್ಗೆ ಅದಕ್ಕೆ ಆಗುತ್ತೆ. ಅದು ಮೇನು. ಅವರು ಬೇರೆ ಚಾಟಿ ಮಾಡ್ತಾರೆ. ಇಲ್ಲ ಅವರು ಇಲ್ಲಿ ಅವ್ರದ್ದೊಂದು ಬ್ಯಾಚ್ ಇಲ್ಲ ಅಂದಾಗ ಮಾಡಿಸ್ಬೇಕು. ಮತ್ತೆ ಇಲ್ಲಿ ನೀವು ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಅಲ್ಲ ನಿಯರ್ ಬೈ ಚಾಕಿರಿ, ಯಾಕಂದ್ರೆ ಅದು ಡ್ರಿಫ್ಟ್ ಆಗ್ಬಿಟ್ರೆ ತುಂಬ ಕಷ್ಟ. ಇಲ್ಲಪ್ಪ ನೀವು ಮಾತ್ರ ಸ್ಪ್ರೇ ಮಾಡಿದಾಗಲ್ಲ ಸರ್. ಯಾಕಂದ್ರೆ ನಿಯರ್ ಬೈ ಚಾಕಿರಿ ಏರಿಗೆಲ್ಲ ಪ್ರಾಬ್ಲಮ್ ಆಗ್ಬಿಟ್ರೆ ಮತ್ತೆ ಅದು ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಅಲ್ಲ ನೀವು ಸ್ಪ್ರೇ ಮಾಡ್ಸೋಣ ಸರ್. ನೀವು ಸ್ಟಾರ್ಚ್ ಬೇಸ್ಡ್ ಅಂತ ಹಾಕಿ ಅಲ್ಲ ಇದು ಬಿಡಿ. ಅದು ಸ್ಟಾರ್ಚಿಂದ ನೀವು ಮೈದಾ ಹಿಟ್ಟು ಒಂದು ಲೀಟರ್ನ 20 ಲೀಟರ್ ಬಾಯ್ಲ್ ಮೈದಾ ಹಿಟ್ಟು ಏನೂ ಎಫೆಕ್ಟ್ ಆಗಲ್ಲ. ಅದೇನಾಗಲ್ಲ, ಅದು ಬಿಡಿ, ಅದೇನಾಗಲ್ಲ. ಬಟ್ ಆಮೇಲೆ ಸ್ಪ್ರೇ ಇನ್ಸೆಕ್ಟಿಸೈಡ್ ಕೊಡ್ತೀವಲ್ಲ ಸರ್, ಇದೆಯಲ್ಲ. ಇದು ಇನ್ಸೆಕ್ಟಿಸೈಡ್ ಆದರೆ ನೀಮ್ ಬೇಸ್ ಕೊಡಬೇಕು ಅಂತ ನಾನು ಹೇಳಿದ್ದು. ನೀಮ್ ಬೇಸ್ ಅದಕ್ಕೇನು ಎಫೆಕ್ಟ್ ಆಗಲ್ಲ. ನೀವು ಎಷ್ಟು ಕೊಡ್ತಾರೆ ಬಾಡಿಗೆ ಅವರು ತಿಂಗಳಿಗೆ? 35,000 ಅವ್ರದ್ದು ಒಂದು ಬೇಡಿ. ಹಂಗಾರೆ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಏನೋ ಔಷಧಿ ಹೊಡ್ಬಿಟ್ಕೊಂಡು ಏನಾದರೂ ವ್ಯತ್ಯಾಸ ಅದು ನಿಮ್ಮ ಮೇಲೆ ಆಗ್ತದೆ. ಜಗದೀಶ್ ರಿಲೇಷನ್. ಈಗ ಜಗದೀಶ್ ಇದ್ದಾರೆ ಈಗ? ಇಲ್ಲ, ಎಲ್ಲಿ ಬೆಂಗಳೂರಾ? ಬೆಂಗಳೂರಿಗೆ